ಇವಾಗ ಹೋಯ್ತಾ ಬೇಕಾದ್ರೆ ಫೋಟೋ ಹೊಡೆದಿದ್ದೀವಿ ತೋರಿಸ್ತೀವಿ. ನೋಡ್ದೆ ಫೋಟೋ ನೋಡೋದ್ರೊಳಗೇನೆ ಇದು ಎಷ್ಟು ದಿನದಿಂದ ಆಯ್ತು ಸರ್ ಇಲ್ಲೇ? 15 ದಿವಸ ಆಗಿತ್ತು ಅವಾಗಲೇ. ಅವತ್ತು ನೋಡಿದ್ವಿ, ಇವತ್ತು ನೋಡಿದ್ದು. ನೋಡಿ ಏನು ಹೇಳಿ, ಹಾವನ್ನ ಸಂರಕ್ಷಣೆ ಮಾಡೋದು ಎಷ್ಟು ಸುಲಭದ ಕೆಲಸ ಅಲ್ಲ. ಅದು ನನ್ನ ಅನುಭವ. ಅದನ್ನು ಮಾಡೋನು ತುಂಬ ಬ್ರಿಲಿಯಂಟ್ ಆಗಿರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಷ್ಟು ನೀವು ಮಾಡೋ ಕೆಲಸಕ್ಕೆ ಫಲ ಸಿಗೋದಂತೂ ಗ್ಯಾರಂಟಿ. ಇದು ಒಂದು 15 ದಿವಸದಿಂದ ಐತಂತೆ ಇಲ್ಲೇ. ಅಂದರೆ ಇವರು ಹಾವು ಅಂದ್ಕೊಂಡಿಲ್ಲ, ಹಾವರಾಣಿ ಅಂತಾರಲ್ಲ ಅದನ್ನು ಅಂದ್ಕೊಂಡಿದ್ರಂತೆ. ರಾಮಬಾಣದ ಹಾವು. 100 ಪಟ್ಟಿದ್ರೆ ನಾವು 1000 ಪಟ್ಟು ಫಾಸ್ಟ್ ಇದ್ರೇ ಹಾವನ್ನ ಸಂರಕ್ಷಣೆ ಮಾಡೋಕ್ಕಾಗೋದು. ಇದೊಂದು ಹಾಲುವೆ ನಮ್ಮ ಇದು ಒಂದು ವ್ಯಕ್ತಿಗೆ ಏನು ತೊಂದರೆ ಇಲ್ಲ, ಅದು ತುಂಬ ಜೋರಾಗಿ ಕಚ್ಚುತ್ತೆ. ಓಕೆ, ಈಗ ನೋಡಿ ಯಾವ ಸ್ಥಿತಿ ನಿಂತಿದ್ದೀನಿ ನೋಡಿ. ನಾನು ತೋರಿಸು ನನಗೆ. ಹಾವಿದ್ದಿಲ್ಲಿ ಬನ್ನಿ ಕೆಳಗಿಡೆ. ನಮ್ಮೂರಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಇದು ಯಾವ ಊರಿದು? ವಿರೂಪಸಂದ್ರ. ನಿಮ್ಮ ಹೆಸರು? ರಕ್ಷಿತಾ ಅಂತನಾ? ಅಂಕಿತ ಅಂತನಾ ಮಾಡಿದ್ದು? ಓಕೆ, ಜಾಂಜನಿ. ಸ್ನೇಹಿತರೆ, ಜಸ್ಟ್ ಒಂದು ನೋಡಿದ್ರಲ್ಲ ಅಂಚಿನ ಮನೆಯಲ್ಲಿ ಮತ್ತು ಒಂದು ಗೋಡೆ ಮಧ್ಯದಲ್ಲಿ ಇದ್ದಂಥ ಹಾವು ಬ್ರೌನ್ಸ್ ಫ್ಯಾಕ್ಟ್ರೀಸ್. ಯಾಕಂದರೆ ರಾಮಬಾಣದ ಹಾವು ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ ಇದು. ಪೊಲೀಸ್ ಕೂಡ ಆಯಿತು. ಜಾಂಜನಿ.